ಒಟ್ಟು ವಿರೋಧ ಪಕ್ಷದ ನಾಯಕರುಗಳು ಸುಮಾರು 21 ಜನ ಮಾತಾಡಿದ್ದಾರೆ. ಅವರು 12 ಗಂಟೆ 49 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಜೆಟ್ ಅಶೋಕ್ ಅವರು 3 ಗಂಟೆ 6 ನಿಮಿಷ ಮಾತಾಡಿದ್ದಾರೆ. ನೀನು ಮಾತಾಡಿಲ್ಲಪ್ಪ, ಇಲ್ಲಿ ರೆಕಾರ್ಡ್ ಆಗಿದೆ. 3 ಗಂಟೆ 6 ನಿಮಿಷ ಮಾತಾಡಿದ್ದೀರಿ. ನಮ್ಮ ಪ್ರಕಾರ ಅಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಇಲ್ಲಿ ರೆಕಾರ್ಡ್ ಆಗಿದೆ. ಎಷ್ಟು ನಿಮಿಷ ಮಾತಾಡಿದ್ದೀರಿ ಅಂತಕ್ಕಂಥದ್ದು ರೆಕಾರ್ಡ್ ಆಗಿದೆ. ವಿರೋಧ ಪಕ್ಷದವರು 12 ಗಂಟೆ 49 ನಿಮಿಷ ಮಾತಾಡಿದ್ದಾರೆ. ಆಮೇಲೆ ಆಡಳಿತ ಪಕ್ಷದವರು 8 ಗಂಟೆ 43 ನಿಮಿಷ ಮಾತಾಡಿದ್ದಾರೆ. ಜೆಡಿಎಸ್ ಸದಸ್ಯರುಗಳು, ಮಾನ್ಯ ಸದಸ್ಯರುಗಳು ಸುಮಾರು 2 ಗಂಟೆ 51 ನಿಮಿಷ ಮಾತಾಡಿದ್ದಾರೆ. ಸೋಮಶೇಖರ್ ಪುಟ್ಟಣ್ಣಯ್ಯ 11 ನಿಮಿಷ, ದರ್ಶನ್ ಪುಟ್ಟಣ್ಣಯ್ಯ 11 ನಿಮಿಷ. ಒಟ್ಟು 50 ಜನ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ. ಸಮಯ ತಗೊಂಡಿರೋದು ಇವರೆಲ್ಲ ಸೇರಿ 24 ಗಂಟೆ 45 ನಿಮಿಷ. 24 ಗಂಟೆ 45 ನಿಮಿಷ, ಒಂದು ದಿನದಕ್ಕಿಂತ ಜಾಸ್ತಿ. ಬಹುಶಃ ನಾನು 17 ಬಜೆಟ್ಗಳನ್ನು ಮಂಡಿಸಿದ್ದೇನೆ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇಷ್ಟೊಂದು ಜನರು ಇದೇ ಮೊದಲು ಮಾತಾಡಿರೋದು, 50 ಜನ ಮಾತಾಡಿರೋದು ಇದೇ ಮೊದಲು. ನಾನು ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಈ 50 ಜನ ಯಾರ್ಯಾರು ಮಾತಾಡಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಸ್ವಾಗತ ಮಾಡಿದ್ದಾರೆ, ಕೆಲವರು ವಿಮರ್ಶೆ ಮಾಡಿದ್ದಾರೆ. ಬಜೆಟ್ನಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಆಯವ್ಯಯವನ್ನು ಸ್ವಾಗತ ಮಾಡಿದ್ದಾರೆ. ಯಾರ್ಯಾರು ಟೀಕೆನೂ ಮಾಡಿದ್ದಾರೆ, ಕೆಲವರೆಲ್ಲ ಟೀಕೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಂತೂ ಬಹಳ ಟೀಕೆ ಮಾಡಿದ್ದಾರೆ. ಅವರು ಬಹುಶಃ ಮಾಧ್ಯಮಗಳಿಗೆ, ಸೋಷಿಯಲ್ ಮೀಡಿಯಾ ಅವರಿಗೆ ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಲಿ ಅಂತೇಳಿ ಅನೇಕ ಪದಪಂಚಗಳನ್ನು ಬಳಸಿದ್ದಾರೆ. ಆಕರ್ಷಕವಾದಂಥ ಹೆಡ್ಲೈನ್ಸ್ ಬರಬೇಕು, ಅದು ಬರಲಿ ಅಂತೇಳಿ ಬಹಳಷ್ಟು ಕಸರತ್ ಮಾಡ್ಕೊ ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ನಾನು 2026-27 ಇದು 182 ಪುಟಗಳು. ಅದಕ್ಕೆ ಸಮನಾಗಿ ಮಾತಾಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಬಟ್ ಒಂದು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಟೀಕೆ ಮಾಡಿದ್ದಾರೆ, ಯಾರ್ಯಾರು ವಿಮರ್ಶೆ ಮಾಡಿದ್ದಾರೆ, ಯಾರ್ಯಾರು ಸ್ವಾಗತ ಮಾಡಿದ್ದಾರೆ, ಎಲ್ಲ ವಿರೋಧ ಪಕ್ಷದ
ಮುಖಂಡರುಗಳು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.